ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 18/8/2024 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ತಾದ. ರಿವೈಸ್ ಮುರಳಿಯ ದಿನಾಂಕ 20/2/2001. ಶಿವ ಜಯಂತಿ ವ್ರತವನ್ನು ತೆಗೆದುಕೊಳ್ಳುವುದು ಹಾಗೂ ಸರ್ವ ಸಮರ್ಪಣೆಯಾಗುವ ನೆನಪಾಗಿದೆ. ಇಂದು ತ್ರಿಮೂರ್ತಿ ರಚಯಿತ ಶಿವಬಾಬಾ ತಮ್ಮ ಪೂಜ್ಯ ಸಾಲಿಗ್ರಾಮಗಳನ್ನು ಭೇಟಿ ಮಾಡಲು ಬಂದಿದ್ದಾರೆ. ಭೇಟಿಯೂ ಆಗಬೇಕು ಹಾಗೂ ಇಂದು ಆಚರಿಸಲೂ ಬೇಕು. ನೀವೆಲ್ಲರೂ ವಿಶ್ವದ 4 ಕಡೆಯಿಂದ ಬಾಪ್ತಾದರವರ ಜಯಂತಿಯನ್ನು ಬಹಳ ಉಮಂಗ ಉತ್ಸಾಹದಿಂದ ಆಚರಿಸಲು ತಲುಪಿದ್ದೀರಿ. ಮಕ್ಕಳು ಹೇಳ್ತಾರೆ, ಬಾಪ್ತಾದರವರ ಜಯಂತಿಯನ್ನು ಆಚರಿಸಲು ಬಂದಿದ್ದೇವೆ, ಹಾಗೂ ಬಾಬಾರವರು ಹೇಳ್ತಾರೆ, ಮಕ್ಕಳ ಜಯಂತಿ ಆಚರಿಸಲು ಬಂದಿದ್ದೇವೆ. ನೀವೆಲ್ಲರೂ ಸಹ ತಮ್ಮ ಜಯಂತಿ ಅಲೌಕಿಕ ಜನ್ಮದಿನ ಆಚರಿಸಲು ಬಂದಿದ್ದೀರಿ. ಇಡೀ ಕಲ್ಪದಲ್ಲಿ ಈ ರೀತಿ ಭಿನ್ನ ಹಾಗೂ ಪ್ರಿಯ ಜನ್ಮದಿನ ಎಂದು ನಡೆಯೋದಿಲ್ಲ. ಇಡೀ ಕಲ್ಪದಲ್ಲಿ ನೋಡಿ ಈ ರೀತಿ ಜನ್ಮದಿನ ಆಚರಿಸ್ತಾರೆ. ಯಾವುದು ತಂದೆ ಜನ್ಮದಿನ ಆಗಿದೆ ಹಾಗೂ ಮಕ್ಕಳ ಜನ್ಮದಿನವೂ ಆಗಿದೆ. ಏಕೆಂದರೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಶಿವ ತಂದೆ ಬ್ರಹ್ಮ ಸೋದರನ ಜೊತೆ ಜೊತೆ ಬ್ರಾಹ್ಮಣರೂ ಸಹ ಅವಶ್ಯವಾಗಿ ಬೇಕಾಗಿದ್ದೆ. ಬ್ರಾಹ್ಮಣರು ಇಲ್ಲದೆ ಯಜ್ಞ ಸಫಲವಾಗೋದಿಲ್ಲ. ಆದ್ದರಿಂದ ತಂದೆ ಹಾಗೂ ಮಕ್ಕಳ ಜನ್ಮದಿನ ಒಟ್ಟಿಗೆ, ಅರ್ಥಾತ್ ಒಟ್ಟಿಗೆ ಜಯಂತಿ ಇದೆ. ಮಕ್ಕಳು ಹೃದಯದಲ್ಲಿಯೇ ತಂದೆಗೆ ಶುಭಾಶಯ ಕೊಡ್ತಿದ್ದಾರೆ ಹಾಗೂ ತಂದೆ ಪ್ರತಿಯೊಂದು ಬ್ರಾಹ್ಮಣ ಮಗುವಿಗೂ ಅಲೌಕಿಕ ಜನ್ಮದಿನದ ಪರಮಕ್ಕಿಂತ ಜಾಸ್ತಿ ಹೃದಯದ ಪದುಮಕ್ಕಿಂತ ಜಾಸ್ತಿ ಹೃದಯದ ಆಶೀರ್ವಾದಗಳೊಂದಿಗೆ ಶುಭಾಶಯಗಳನ್ನು ಕೊಡ್ತಿದ್ದಾರೆ. ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಹಳ ಒಳ್ಳೆಯದು. ಒಂದು ಕೈ ಚಪ್ಪಾಳೆ ಚೆನ್ನಾಗಿದೆ, 2 ಕೈಯಿಂದಲ್ಲ. ಬಹಳ ಖುಷಿ ಇದೆ ಅಲ್ಲವೇ? ಹಾಗಾಗಿ ಕೈ ನಿಲ್ಲೋದಿಲ್ಲ, ಚಪ್ಪಾಳೆ ಹೊಡೆದು ಬಿಡ್ತೀರಿ. ಪ್ರಪಂಚದಲ್ಲಿ ಭಕ್ತ ಜನರು ಸಹ ಶಿವಜಯಂತಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಆದರೆ ಅವರು 1 ದಿನ ಆಚರಿಸ್ತಾರೆ, ಜಾಗರಣೆ ಹಾಗೂ 1 ದಿನದ ವ್ರತ ಮಾಡ್ತಾರೆ. ನೀವು ಮಕ್ಕಳು ಅಜ್ಞಾನ ನಿದ್ರೆಯಿಂದ ಜಾಗರಣೆಯ ಸಂಕಲ್ಪ 1 ದಿನಕ್ಕಾಗಿ ಮಾಡಿಲ್ಲ. ಅವರು ಸಹ ಜಾಗರಣೆಯನ್ನು ಮಾಡ್ತಾರೆ. ಆದರೆ ತಾವು ಒಂದು ಸಂಗಮ ಯುಗ ವಜ್ರ ಸಮಾನ ಜನ್ಮ ಜಾಗರಣೆಯನ್ನು ಮಾಡ್ತೀರಿ ಹಾಗೂ ಮಾಡುತ್ತಿರುವಿರಿ. ಜಾಗೃತರಾಗಿದ್ದೀರಲ್ಲವೇ? ಮತ್ತು ಈಗ ಮಲಗೋದಿಲ್ಲ ಅಲ್ಲವೇ? ಅಥವಾ ಸ್ವಲ್ಪ ಸ್ವಲ್ಪ ಮಲಗಿ ಬಿಡ್ತೀರಿ? ಒಳ್ಳೆಯದು. ಮಲಗಬಾರದು ಎಂದ ಮೇಲೆ ಸ್ವಲ್ಪ ತೂಕಡಿಸಿ ಬಿಡ್ತೀರಿ. ಈ ಜಾಗರಣೆ ಇಂಥ ಜಾಗರಣೆಯಾಗಿದೆ, ಯಾವುದು ಸ್ವಯಂ ಮತ್ತು ಜಾಗರೂಕರಾಗಿ ಬಿಡ್ತೀರಿ. ಆದರೆ ಅನ್ಯರನ್ನೂ ಸಹ ಜಾಗೃತ ಮಾಡ್ತೀರಿ. ಜ್ಞಾನದ ಜೀವನದಲ್ಲಿ ಜಾಗರಣೆ ಎಂದರೆ ಅಂಧಕಾರದಿಂದ ಪ್ರಕಾಶದಲ್ಲಿ ಬರೋದು. ಈ ಅಲೌಕಿಕ ಜಾಗರಣೆ ಎಲ್ಲರಿಗೂ ಚೆನ್ನಾಗಿ ಅನಿಸುತ್ತದೆ ಅಲ್ಲವೇ? ಎಂದಿನಿಂದ ಜನ್ಮ ಪಡೆದಿದ್ದೀರಿ, ಶಿವಜಯಂತಿಯನ್ನು ಆಚರಿಸಿದ್ದೀರಿ, ಅಂದಿನಿಂದ ಯಾವ ಯಾವ ವ್ರತವನ್ನು ತೆಗೆದುಕೊಂಡಿದ್ದೀರಿ ನೆನಪಿದೆಯಲ್ಲವೇ? ಮಕ್ಕಳು ಹೇಳ್ತಾರೆ, ನೆನಪು ಏನು, ನಮಗಂತೂ ನ್ಯಾಚುರಲ್ ಜೀವನವೇ ವ್ರತ ಆಗಿದೆ. ಪವಿತ್ರ ಆಹಾರ, ಪವಿತ್ರ ವ್ಯವಹಾರ ಹಾಗೂ ಪವಿತ್ರ ವಿಚಾರ ಇದೇ ಜೀವನವಾಗಿದೆ. 1 ತಿಂಗಳು 2 ತಿಂಗಳಿಗಾಗಿ ಅಲ್ಲ, ಜೀವನವೇ ವ್ರತ ಧಾರಣೆ ಮಾಡುವಂಥದ್ದಾಗಿದೆ. ನ್ಯಾಚುರಲ್ ಆಗಿದೆ ಹಾಗೂ ನೇಚರ್ ಆಗಿದೆ. ಪವಿತ್ರತೆಯ ನೇಚರ್ ಆಗಿದೆ ಅಲ್ಲವೇ? ಆಗಿ ಹೋಗಿದೆಯೇ ಅಥವಾ ಮಾಡಬೇಕಾಗಿದೆಯೇ? ಆಗಿ ಹೋಗಿದೆಯಲ್ಲವೇ? ಕೇವಲ ತಲೆ ಅಲ್ಲಾಡಿಸಿ. ಆಗಿ ಹೋಗಿದೆಯೇ? ಅಪವಿತ್ರತೆ ನೇಚರ್ನಿಂದ ಸಮಾಪ್ತಿಯಾಗಿದೆ ಹಾಗೂ ಪವಿತ್ರತೆ ಜೀವನದಲ್ಲಿ ಆದೇಶವಾಗಿದೆ. ಇಂತಹ ವಜ್ರ ಸಮಾನ ಜಯಂತಿ ಹಾಗೂ ಸಾಲಿಗ್ರಾಮ ಜಯಂತಿ ಆಚರಿಸಿದ್ದೇವೆ. 4 ಕಡೆಯಿಂದ ದೇಶ ವಿದೇಶದ ಮಕ್ಕಳು ಸಹ ಜೊತೆಯಲ್ಲಿ ಆಚರಿಸುತ್ತಿದ್ದಾರೆ.
ಬಾಪ್ದಾದರವರು ನೋಡ್ತಿದ್ದರು ನಾಲ್ಕಾರು ಕಡೆ ತಂದೆಯ ಜೊತೆ ಹಾಗೂ ನಿಮ್ಮೆಲ್ಲರ ಜೊತೆ ಅವರೂ ಸಹ ಎಷ್ಟು ಖುಷಿಯಾಗಿದ್ದಾರೆ. ಇಂದಿನ ದಿನ ವಿಶೇಷ ಭಕ್ತ ಜನ ನಿಮ್ಮ ನೆನಪಾರ್ಥವಾಗಿ ಬಲಿಯನ್ನು ಸಹ ಏರಿಸ್ತಾರೆ. ನೀವೆಲ್ಲರೂ ಮನಸ್ಸು ವಾಣಿ ಕರ್ಮದಿಂದ ಬಾಪ್ದಾದರವರ ಸಮ್ಮುಖದಲ್ಲಿ ಸಮರ್ಪಣೆಯಾಗ್ತೀರಿ. ಇದರ ನೆನಪಾರ್ಥವಾಗಿ ಭಕ್ತರು ತಮ್ಮನ್ನು ತಾವು ಬಲಿ ಕೊಡೋದಿಲ್ಲ, ಕುರಿಯನ್ನು ಬಲಿ ಕೊಡ್ತಾರೆ. ಬೇರೆ ಯಾರೂ ಸಿಕ್ಕಿಲ್ಲ. ಕುರಿಯೇ ಏಕೆ ಸಿಕ್ಕಿತು? ಇದರ ರಹಸ್ಯ ಸಹ ನೀವು ತಿಳಿದುಕೊಂಡಿದ್ದೀರಿ. ಏಕೆಂದರೆ ಎಲ್ಲದಕ್ಕಿಂತ ದೊಡ್ಡ ದೇಹಾಭಿಮಾನದ ಕಾರಣವಾಗಿದೆ ನನ್ನತನ. ಈ ನನ್ನತನವನ್ನು ಯಾವಾಗ ಸಮರ್ಪಣೆ ಮಾಡ್ತೀರಿ ಆಗಲೇ ಬ್ರಾಹ್ಮಣರಾಗ್ತಾರೆ. ಕುರಿಯೂ ಸಹ ಏನ್ ಮಾಡ್ತದೆ? ಮೇ ಮೇ ನಾನು ನಾನು ಅಂತ ಹೇಳ್ತದೆ. ಇದು ಈ ದೇಹಾಭಿಮಾನದ ನನ್ನತನದ ಚಿಹ್ನೆಯಾಗಿದೆ. ಹಾಗೂ ದೇಹಾಭಿಮಾನದ ನನ್ನತನ ಬಹಳ ಸೂಕ್ಷ್ಮವಾಗಿದೆ ಹಾಗೂ ಭಿನ್ನ ಪ್ರಕಾರದ್ದಾಗಿರ್ತದೆ. ಎಲ್ಲದಕ್ಕಿಂತ ಮೊದಲ ನನ್ನತನ ನಾನು ಶರೀರವಾಗಿದ್ದೇನೆ, ನಾನು ಇಂಥವನಾಗಿದ್ದೇನೆ. ನಂತರ ಮುಂದುವರೆದರೆ ಸಂಬಂಧಗಳಲ್ಲಿ ಹಾಕಿಕೊಳ್ಳುವ ಭಿನ್ನ ಭಿನ್ನ ನನ್ನತನ. ಇನ್ನು ಮುಂದೆ ಹೋದರೆ ಭಿನ್ನ ಭಿನ್ನ ಪದವಿಯ ನನ್ನತನ. ಅದಕ್ಕಿಂತ ಸೂಕ್ಷ್ಮ ತಮ್ಮ ವಿಶೇಷತೆಯ ನನ್ನತನ. ಮೇಲಿನಿಂದ ಕೆಳಗೆ ತೆಗೆದುಕೊಂಡು ಬರ್ತದೆ. ವಿಶೇಷತೆ ಪ್ರತಿಯೊಬ್ಬರಲ್ಲಿಯೂ ಇರುತ್ತದೆ. ಇಂತಹ ಯಾವುದೇ ಮನುಷ್ಯಾತ್ಮವಿಲ್ಲ. ಯಾರಲ್ಲಿ ಸ್ಥೂಲವಾಗಿರಲಿ ಸೂಕ್ಷ್ಮವಾಗಿರಲಿ ಯಾವುದೂ ವಿಶೇಷತೆ ಇಲ್ಲ. ಎಲ್ಲರಲ್ಲಿಯೂ ವಿಶೇಷತೆ ಇದೆ. ಜ್ಞಾನಿ ಜೀವನದಲ್ಲಿಯೂ ಸಹ ಪ್ರತಿಯೊಂದು ಬ್ರಾಹ್ಮಣನ ಒಳಗೆ ಕಡಿಮೆ ಎಂದರೆ ಕಡಿಮೆ ಒಂದು ವಿಶೇಷತೆ ಅವಶ್ಯವಾಗಿದೆ. ಆದರೆ ಜ್ಞಾನಿ ಜೀವನದಲ್ಲಿ ವಿಶೇಷತೆ ಪರಮಾತ್ಮನ ಕೊಡುಗೆಯಾಗಿದೆ, ಪರಮಾತ್ಮನ ಉಡುಗೊರೆಯಾಗಿದೆ. ಯಾವಾಗ ಪರಮಾತ್ಮನ ಕೊಡುಗೆಯನ್ನು ಯಾವಾಗ ದೇಹಾಭಿಮಾನ ವಶ ನನ್ನತನದಲ್ಲಿ ತರ್ತೀರಿ, ನಾನು ಈ ರೀತಿ ಇದ್ದೇನೆ, ಇದು ರಾಯಲ್ ಅಭಿಮಾನ, ದೊಡ್ಡದಕ್ಕಿಂತ ದೊಡ್ಡ ನನ್ನತನವಾಗಿದೆ. ಸಮರ್ಪಣೆಯಂತೂ ಆಗಿದ್ದೀರಿ. ಮುಂದೆ ಏನನ್ನು ನೋಡಿಕೊಳ್ಳಬೇಕು? ಶಿಕ್ಷಕಿಯರೆಲ್ಲರೂ ತಮ್ಮನ್ನು ಏನೆಂದು ಹೇಳಿಕೊಳ್ತೀರಿ? ಸಮರ್ಪಣೆಯಾಗಿದ್ದೀರಲ್ಲವೇ? ಶಿಕ್ಷಕಿಯರೆಲ್ಲರೂ ಸಮರ್ಪಣೆಯಾಗಿದ್ದೀರಾ? ಒಳ್ಳೆಯದು. ಪ್ರವೃತ್ತಿಯಲ್ಲಿರುವವರು ಸಮರ್ಪಣೆಯಾಗಿದ್ದೀರಾ? ಆಗಿದ್ದೀರಾ ಇಲ್ಲವಾ? ಪಾಂಡವರು ಸಮರ್ಪಿತರಾಗಿದ್ದೀರಾ? ಬಹಳ ಒಳ್ಳೆಯದು, ಶುಭಾಶಯಗಳು. ಮುಂದೇನು ಮಾಡಬೇಕು? ಸಮರ್ಪಣೆಯಂತೂ ಆದಿರಿ, ಬಹಳ ಒಳ್ಳೆಯದು. ಈಗ ಮುಂದೆ ಏನು ಚೆಕ್ ಮಾಡಿಕೊಳ್ಳಬೇಕು ಹೇಳಲೇ? ನೀವು ಹೇಳ್ತೀರಿ ಸಮರ್ಪಣೆಯಂತೂ ಆಗಿದ್ದೇವೆ, ಮತ್ತಿನ್ನೇನು ಮಾಡಬೇಕು? ಒಂದಾಗಿದೆ ಸಮರ್ಪಣೆ ಹಾಗೂ ನಂತರ ಆಗಿದೆ ಸರ್ವ ಸಮರ್ಪಣೆ. ಸರ್ವ ವಿಶೇಷವಾಗಿ ಅಂಡರ್ಲೈನ್ ಇದೆ ತಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಸಹಿತ ಸಮರ್ಪಣೆ. ಏಕೆಂದರೆ ಎಷ್ಟು ಮುಂದೆ ಬರೆಯುತ್ತೀರಿ, ಪುರುಷಾರ್ಥದಲ್ಲಿ ತೀವ್ರ ಹೆಜ್ಜೆ ಹಾಕ್ತೀರಿ, ತೀವ್ರ ಹೆಜ್ಜೆಯನ್ನು ಹಾಕ್ತಾ ಇರುವಿರಿ. ಆದರೆ ವರ್ತಮಾನ ವಾಯುಮಂಡಲ ಪ್ರಮಾಣ ಬ್ರಾಹ್ಮಣ ಜೀವನದಲ್ಲಿಯೂ ಸಹ ಮನಸ್ಸು ಹಾಗೂ ಬುದ್ಧಿಯ ಮೇಲೆ ವ್ಯರ್ಥದ ಪ್ರಭಾವ. ಕೆಟ್ಟದ್ದಲ್ಲ, ಕೆಟ್ಟದು ಸಮಾಪ್ತಿಯಾಗಿದೆ. ಆದರೆ ವ್ಯರ್ಥ ಹಾಗೂ ನಕಾರಾತ್ಮಕತೆಯ ಪ್ರಭಾವ ಜಾಸ್ತಿ ಇದೆ. ಅದರಿಂದ ಯಥಾರ್ಥ ಹಾಗೂ ಸತ್ಯ ನಿರ್ಣಯ ಮಾಡುವ ಶಕ್ತಿ ಕಡಿಮೆಯಾಗ್ತದೆ. ತಿಳುವಳಿಕೆಯಿಂದ ಅನುಭವವಾಗ್ತದೆ, ಹೌದು ಇದು ತಪ್ಪಾಗಿದೆ, ಇದು ಸರಿ ಇಲ್ಲ. ಆದರೆ ಒಂದಾಗಿರ್ತದೆ ವಿವೇಕದಿಂದ ಅರಿವು. ಎರಡನೆಯದಾಗಿ ಇದೆ ಹೃದಯದಿಂದ ಆಗುವ ಅರಿವು. ಒಂದು ವೇಳೆ ಹೃದಯದಿಂದ ಯಾವುದೇ ಮಾತನ್ನು ಅನುಭವ ಮಾಡಿದರೆ ಪ್ರಪಂಚವೇ ಬದಲಾಗಲಿ, ಆದರೆ ಸ್ವಯಂ ಬದಲಾಗೋದಿಲ್ಲ. ಹಾಗೂ ಸಂಸ್ಕಾರ ಹಳೆಯ 63 ಜನ್ಮಗಳದಾಗಿ ಇರುವ ಕಾರಣ ನ್ಯಾಚುರಲ್ ಆಗಿ ಬಿಟ್ಟಿದೆ. ಯಾವುದನ್ನು ಇನ್ನೊಂದು ಶಬ್ದದಲ್ಲಿ ಹೇಳ್ತೀರಿ, ಇದು ತಪ್ಪಲ್ಲ, ಆದರೆ ನನ್ನ ನೇಚರ್ ಆಗಿದೆ. ಇನ್ಮೇಲೆ ಹಳೆಯ ಸಂಸ್ಕಾರ ಕೆಲವೊಂದು ಸಮಾಪ್ತಿ ಆಗ್ತದೆ, ಒಂದು ನಿಗ್ರಹಿಸಲಾಗಿದೆ, ಯಾವುದು ಹೊರಗೆ ಬಂದು ಬಿಡ್ತದೆ. ಆದರೆ ಸರ್ವ ಸಮರ್ಪಣೆಯ ಅರ್ಥವೇ ಆಗಿದೆ ಮನಸ್ಸಿನ ಭಾವ ಹಾಗೂ ಭಾವನೆ ಪ್ರತಿಯೊಂದು ಆತ್ಮದ ಪ್ರತಿ ಪರಿವರ್ತನೆಯಾಗುವುದು. ಯಾವುದನ್ನು ಬಾಪ್ತಾದರವರು ಹೇಳ್ತಾರೆ, ಯಾವುದೇ ಆತ್ಮ ಇರಲಿ ಭಿನ್ನ ಭಿನ್ನರಂತೂ ಇದ್ದೇ ಇರ್ತಾರೆ. ಕಲ್ಪವೃಕ್ಷವಾಗಿದೆ, ವಿವಿಧತೆ ಇಲ್ಲದಿದ್ದರೆ ಶೋಭೆ ಇರೋದಿಲ್ಲ. ಆದರೆ ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಭಾವನೆ ಹಾಗೂ ಶುಭ ಕಾಮನೆ, ಅಶುಭ ಭಾವನೆಯನ್ನು ಸಹ ಪರಿವರ್ತನೆ ಮಾಡಿ ಶುಭ ಭಾವನೆ ಇಡುವುದು ಅಥವಾ ಶುಭ ಭಾವನೆಯನ್ನು ಕೊಡುವುದು. ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಭಾವನೆ. ಇವರು ಅವಶ್ಯವಾಗಿ ಬದಲಾಗ್ತಾರೆ, ಇವರು ಈ ರೀತಿಯಲ್ಲಿ, ಇವರಂತೂ ಎಂದೂ ಬದಲಾಗೋದೇ ಇಲ್ಲ. ಅವರ ಪ್ರತಿ ಜಡ್ಜ್ ಆಗಿ ನಿರ್ಣಯವನ್ನು ಕೊಡಬೇಡಿ, ಇರುವುದು ಬದಲಾಗುವುದೇ ಇಲ್ಲ. ಯಾವಾಗ ಚಾಲೆಂಜ್ ಮಾಡಿದ್ದೀರಿ, ಪ್ರಕೃತಿಯನ್ನೂ ಸಹ ಪರಿವರ್ತನೆ ಮಾಡಿ ಸತೋಗುಣಿ ಮಾಡಲೇಬೇಕು.
ಮಾಡಲೇಬೇಕು. ಆಗುತ್ತದೆಯೋ ಇಲ್ಲವೋ ಪ್ರಶ್ನೆ ಇಲ್ಲ. ಆಗಲೇಬೇಕು ಶಬ್ದವನ್ನು ಅಂಡರ್ಲೈನ್ ಮಾಡಲಾಗಿದೆ. ಇನ್ಮೇಲೆ ಪ್ರಕೃತಿಯ ಬದಲಾವಣೆ ಆಗ್ತದೆ ಎಂದ ಮೇಲೆ ಆತ್ಮ ಬದಲಾಗಲು ಸಾಧ್ಯವಿಲ್ಲವೇ? ಆತ್ಮ ಒಂದು ಪ್ರಕೃತಿಯ ಪುರುಷವಾಗಿದೆ. ಪ್ರಕೃತಿ ಬದಲಾಗಿ ಪುರುಷ ಬದಲಾವಣೆ ಆಗದಿರಲು ಸಾಧ್ಯವೇ? ಅಂದ ಮೇಲೆ ವರ್ತಮಾನ ಸಮಯ ಈ ಮನಸ್ಸು, ಬುದ್ಧಿ, ಸಂಸ್ಕಾರ, ಸ್ವಯಂನ ಪರಿವರ್ತನೆ ಹಾಗೂ ಸರ್ವರ ಪರಿವರ್ತನೆ ಇದೇ ಸೇವೆಯಾಗಿದೆ. ಎಲ್ಲರೂ ಕೇಳ್ತಾರೆ, ಈ ವರ್ಷದಲ್ಲಿ ಏನು ಮಾಡ್ತೀರಿ? ಡಬಲ್ ಸೇವೆಯನ್ನು ಮಾಡಬೇಕು. ಒಂದು ಸ್ವಯಂವನ್ನು ಸಮರ್ಪಣೆ ಮತ್ತು ಇಷ್ಟು ಸಮರ್ಪಣೆ ಮಾಡಿ, ಯಾವುದರಿಂದ ನಿಮ್ಮ ವಾಯುಮಂಡಲ, ನಿಮ್ಮ ವೈಬ್ರೇಷನ್, ನಿಮ್ಮ ಸಂಘ, ನಿಮ್ಮ ಹೃದಯದ ಸಹಯೋಗ, ನಿಮ್ಮ ಹೃದಯದ ಆಶೀರ್ವಾದ ಅನ್ಯರನ್ನೂ ಸಹ ಸಹಜ ಪರಿವರ್ತನೆ ಮಾಡೋದರಲ್ಲಿ ಸಹಯೋಗ ಕೊಡುತ್ತದೆ. ಇಷ್ಟು ಪರಿವರ್ತನೆ ಮಾಡಬೇಕು, ಸರ್ವ ಸಮರ್ಪಣೆ ಮಾಡಬೇಕು. ಒಂದು ಈ ಸೇವೆ ಮತ್ತು ಇನ್ನೊಂದು ಲೋಕ ಸೇವೆಯಾಗಿದೆ. 4 ಕಡೆ ದೇಶದಲ್ಲಿ, ವಿದೇಶದಲ್ಲಿ, ಹಳ್ಳಿಯಲ್ಲಿ ಎಲ್ಲ ಬ್ರಾಹ್ಮಣ ಮಕ್ಕಳು ಇಲ್ಲಿಯವರೆಗೆ ಏನು ಸೇವೆ ಮಾಡಿದ್ದಾರೆ? ತಂದೆಯ ಪ್ರೀತಿಯಿಂದ ಮಾಡಿದ್ದಾರೆ. ಇದನ್ನು ಫಲಿತಾಂಶದಲ್ಲಿ ನೋಡಿ ಬಾಪ್ತಾದರವರು ಬಹಳ 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 ಶುಭಾಶಯಗಳನ್ನು ಕೊಡ್ತಾರೆ. ಮುಂದೇನು ಮಾಡಬೇಕು? ಬಾಪ್ತಾದರವರು ನೋಡಿದರು, ಯಾರು ಬ್ರಾಹ್ಮಣರಿದ್ದಾರೆ ಬ್ರಾಹ್ಮಣರದ್ದು ವೃದ್ಧಿ ಇದೆ ಮತ್ತು ತೀವ್ರಗತಿಯಿಂದ ವೃದ್ಧಿಯಾಗ್ತದೆ. ಆದರೆ ಜೊತೆಯಲ್ಲಿ ಯಾರು ಲೋಕಪ್ರಿಯ ಸೇವೆಯನ್ನು ಮಾಡಿದ್ದಾರೆ, ಭಿನ್ನ ಭಿನ್ನ ಪ್ರಾಜೆಕ್ಟ್ ಮೂಲಕ ಸೇವೆಯಾಗ್ತಿದೆ, ಇದು ಬಹಳ ಚೆನ್ನಾಗಿದೆ. ಈಗ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಸಹಯೋಗಿ ಆತ್ಮರು ಒಳ್ಳೆಯ ನಿಮಿತ್ತರಾಗಿದ್ದಾರೆ. ಸಹಯೋಗಿಗಳಂತೂ ಬಹಳ ಚೆನ್ನಾಗಿದ್ದಾರೆ. ಸಹಯೋಗದ ಒಂದು ಕಾಲಿನ ಹೆಜ್ಜೆಯಂತೂ ಮುಂದಿಟ್ಟಿದ್ದೀರಿ. ಆದರೆ ಇನ್ನೊಂದು ಕಾಲಿನ ಹೆಜ್ಜೆ ಸಹಜ ಯೋಗಿ, ಕರ್ಮಯೋಗಿ ಅಥವಾ ಸಹಜ ಯೋಗಿಗಳು ಕೆಲವರಿದ್ದಾರೆ. ಈ ಸ್ಟೇಜ್ ಮತ್ತೊಂದಾಗಿದೆ. ಈಗ ಈ ರೀತಿ ಆತ್ಮರು ಪ್ರಾಕ್ಟಿಕಲ್ ಸ್ವರೂಪದಿಂದ ಸ್ಟೇಜ್ ಮೇಲೆ ಪಾತ್ರ ಅಭಿನಯಿಸಲಿ. ಮೈಕ್ ಸ್ಟೇಜ್ ಮೇಲಿರ್ತದೆಯಲ್ಲವೇ? ಮೈಕ್ ಆಗಿ ಸೇವೆಯ ಸ್ಟೇಜ್ ಮೇಲೆ ಪ್ರತ್ಯಕ್ಷ ರೂಪದಲ್ಲಿ ಅವಶ್ಯವಾಗಿ ಬರುವರು. ನಿಮ್ಮ ಮೈಕ್ ಆಗಿದ್ದೀರಿ, ಅವರು ನೀವು ಮೈಟ್ ಆಗಿದ್ದೀರಿ, ಅವರು ಮೈಕ್ ಆಗಿದ್ದಾರೆ. ಹೇಗೆ ಬ್ರಹ್ಮ ತಂದೆ ಅವ್ಯಕ್ತ ರೂಪದಲ್ಲಿ ಮೈಟ್ ಆಗಿದ್ದಾರೆ ಮತ್ತು ನೀವು ಮಕ್ಕಳನ್ನು ಮೈಕನ್ನಾಗಿ ಮಾಡಿದರು, ಹೀಗೆ ನೀವು ಮೈಟ್ ಆಗಿ ಹಾಗೂ ಇಂತಹ ಮೈಕ್ ತಯಾರು ಮಾಡಿ ಬಹಳ ಒಳ್ಳೊಳ್ಳೆಯ ಭರವಸೆ ಉಳ್ಳವರು, ತೀವ್ರವಾಗಿ ಹೋಗುವವರು, ಕೇವಲ ಈಗ ಮತ್ತು ಇಂತಹ ಆತ್ಮರ ಸಂಬಂಧವನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ಅವರು ಬಯಸ್ತಾರೆ ಏನು ಮಾಡಬೇಕು, ಹೇಗೆ ಮಾಡಬೇಕು. ಅವರನ್ನು ಮೈಟ್ ಮಾಡಿ ವಿಧಿಯನ್ನು ಈ ರೀತಿ ತಿಳಿಸಿ, ಯಾವುದರಿಂದ ಲೌಕಿಕ ಕರ್ತವ್ಯ ಮತ್ತು ಲೌಕಿಕ ಸೇವೆ ಎರಡರ ಬ್ಯಾಲೆನ್ಸ್ ಇಟ್ಟುಕೊಳ್ತಾ ಲಾಸ್ಟ್ ಸೋ ಫಾಸ್ಟ್ ಸೋ ಫಸ್ಟಿನ ಲೈನ್ನಲ್ಲಿ ಬಂದು ಬಿಡಲಿ. ಪ್ರತ್ಯಕ್ಷವಾಗುವವರಿರಲಿ. ಕೇವಲ ಸಂಬಂಧ ಮತ್ತು ಕರೆಂಟ್ ಕೊಡಿ. ಆತ್ಮೀಯತೆಯ ಕರೆಂಟ್, ವೈಬ್ರೇಷನ್, ವಾಯುಮಂಡಲದ ಕರೆಂಟ್ ಮತ್ತು ವಿಧಿ. ಯಾರು ನಿಮಿತ್ತರಾಗಿರುವವರ ಬ್ಯಾಲೆನ್ಸ್ ಇಟ್ಟುಕೊಳ್ಳುವಂತಹ ಜೀವನ ಬಹಳ ಚೆನ್ನಾಗಿ ಮತ್ತು ಸಹಜವಾಗಿದೆ. ಸರಿ ಇದೆಯಲ್ಲವೇ? ಏನು ಮಾಡುವುದು? ಅದು ಕೇಳಿದ್ದೀರಲ್ಲವೇ? ಚಿಕ್ಕ ಚಿಕ್ಕ ಹೂಗುಚ್ಚನ್ನು ತಯಾರು ಮಾಡಿ. ದೊಡ್ಡ ಹೂಗುಚ್ಚಲ್ಲ, 5 ಹೂಗಳದ್ದು 10 ಹೂಗಳ ಹೂಗುಚ್ಚವಂತೂ ತನ್ನಿರಿ. ಮತ್ತು ಎಲ್ಲ ಕಡೆ ಬಾಪ್ತಾದರವರ ದೃಷ್ಟಿಯಲ್ಲಿದ್ದೀರಿ. ಕೇಳಿದ್ದೀರಾ? ಪಾಂಡವರು ಕೇಳಿದ್ದೀರಾ? ಬಹಳ ಒಳ್ಳೆಯದು. ಡಬಲ್ ವಿದೇಶಿಯರು ಜಂಪ್ ಅಲ್ಲ, ಆದರೆ ಹಾರುತ್ತಿದ್ದಾರೆ. ಮೊದಲನೇ ಹೂಗುಚ್ಚನ್ನು ವಿದೇಶದವರು ತರುತ್ತೀರಾ ಅಥವಾ ಭಾರತದವರು ತರ್ತೀರಾ? ಯಾರು ತರ್ತೀರಾ? ಇಬ್ಬರೂ ಜೊತೆಯಲ್ಲಿ ತರ್ತೀರಾ? ಒಂದು ಕಡೆಯಿಂದ ವಿದೇಶದವರು, ಒಂದು ಕಡೆ ಭಾರತದವರು. 2 ಹೂಗುಚ್ಚಗಳು ಸ್ಟೇಜ್ ಮೇಲೆ ಬರಲಿ. ಹೇಗೆ ಈ ಕಾರ್ಯಕ್ರಮ ಆಚರಿಸ್ತೀರಿ ಹಾಗೆ ಈ ಕಾರ್ಯಕ್ರಮವನ್ನು ಆಚರಿಸುವಿರಿ. 2 ಹೂಗುಚ್ಚಿನದ್ದು ಭಾರತದ್ದು ಮತ್ತು ವಿದೇಶದವರದ್ದು ಸಹ ಸರಿಯೇ? ವಿದೇಶದವರು ಏನು ತಿಳಿತೀರಿ? ಸರಿ ಇದೆ. ಮುಂದಿನ ಸೀಸನ್ನಲ್ಲಿ ತರಬೇಕಾ? ಭಾರತದವರು ತರ್ತೀರಾ? ಲೌಕಿಕ ಮತ್ತು ಅಲೌಕಿಕ ಕರ್ತವ್ಯದ ಬ್ಯಾಲೆನ್ಸ್ನವರು. ನೀವು ಕೇವಲ ಬ್ರಾಹ್ಮಣ ಜೀವನದವರಲ್ಲ, ಲೌಕಿಕವೂ ಸಹ ಅಲೌಕಿಕವೂ ಸಹ. ಅವರ ಪ್ರಭಾವ ಹೆಚ್ಚಿರ್ತದೆ. ನಿಮ್ಮಿಂದ ದೃಷ್ಟಿಯನ್ನು ತೆಗೆದುಕೊಳ್ಳಲು ಬರುವರು. ಒಳ್ಳೆಯದು. ಏನು ಯೋಚಿಸುತ್ತಿದ್ದೀರಿ? ಜಯಂತಿ ಹೆಸರು ಯೋಚಿಸುತ್ತಿದ್ದೀರೇನು? ಇವರು ನಿರ್ಮಲಾ, ಮೋಹಿನಿ ಹೆಸರು ಯೋಚಿಸುತ್ತಿದ್ದೀರಲ್ಲವೇ? ಇಲ್ಲಿ ಪಾಂಡವರನ್ನು ಕೇಳ್ತಿದ್ದಾರೆ. ಪಾಂಡವರನ್ನು ನೋಡಿ ಭಾರತದ ಪಾಂಡವರು ಏನು ಕಡಿಮೆ ಇದ್ದಾರೆಯೇ? ಸುಭಾನಲ್ಲ. ಇದು ನೋಡಿ ಕೆಲವರು ಕುಳಿತಿದ್ದಾರೆ. ಬ್ರೈನ್ ಸಮ್ಮುಖದಲ್ಲಿ ಕುಳಿತಿದ್ದಾರಲ್ಲವೇ? ಆಸ್ಟ್ರೇಲಿಯಾದ ಬ್ರೈನ್ ಸಹೋದರರೊಂದಿಗೆ ಹೂಗುಚ್ಚನ್ನು ತಯಾರು ಮಾಡಬೇಕಲ್ಲವೇ?
ಬಹಳ ಒಳ್ಳೊಳ್ಳೆಯವರು ಏನು ಹೆಸರು ಕೊಡ್ತೀರಿ? NCO ಒಳ್ಳೆಯದು. ವಿದೇಶದ NCOನವರು ಕೈ ಎತ್ತಿರಿ. NCO ಮಾಡುವುದು ಸಹಜವಲ್ಲ, ಕಮಾಲ್ ಮಾಡಬೇಕಾಗಿದೆ. ಮಾಡಬಹುದು, ಯಾವುದೇ ದೊಡ್ಡ ಮಾತಲ್ಲ. ಏಕೆಂದರೆ ಧರಣಿ ತಯಾರಾಗಿದೆ, ಬೀಜ ಬಿದ್ದಿದೆ, ಕೇವಲ ಪಾಲನೆಯ ನೀರು ಕೊಡಬೇಕಾಗಿದೆ. ಈಗ ಬೀಜಕ್ಕೆ ಪಾಲನೆಯ ನೀರು ಬೇಕಾಗಿದೆ. ಒಳ್ಳೆಯದು. ಟೀಚರ್ಸ್ ಸಹ ಬಹಳ ಬಂದಿದ್ದೀರಿ. ಟೀಚರ್ಸಿಗೂ ಸಹ ಶುಭಾಶಯಗಳು. ನೀವೇ ಸೇವೆಯನ್ನು ಮಾಡಿದ್ದೀರಲ್ಲವೇ? ಸೇವೆಯ ಶುಭಾಶಯಗಳು. ಒಳ್ಳೆಯದು. ಗುಜರಾತಿನ ಸಮಾಚಾರವೇನು? ಗುಜರಾತಿನಲ್ಲಿ ಬಹಳ ದೊಡ್ಡ ಭೂಕಂಪ ಬಂದಿದೆ. ಏರುಪೇರು ಗುಜರಾತಿನಿಂದ ಶುರುವಾಗಿದೆ. ಹೆಚ್ಚು ಏರುಪೇರು ಗುಜರಾತ ಮತ್ತು ವಿದೇಶದಲ್ಲಿಯೂ ಸ್ವಲ್ಪ ಸ್ವಲ್ಪ ಶುರುವಾಗಿದೆ. ಭಯಪಡುವುದಿಲ್ಲ ತಾನೆ? ಧರಣಿ ಅಲುಗಾಡುತ್ತದೆ, ಆದರೆ ಹೃದಯವಂತೂ ಅಲುಗಾಡುವುದಿಲ್ಲಲ್ಲವೇ? ಎಲ್ಲಿ ಧರಣಿ ಅಲುಗಾಡುತ್ತದೆ, ನಷ್ಟವಾಗಿದೆ, ಅಲ್ಲಿಂದ ಯಾರು ಬಂದಿದ್ದೀರಿ? ಅವರು ಎದ್ದೇಳಿ. ಅಹಮದಾಬಾದ್ ಅವರು ಎದ್ದೇಳಿ. ಒಳ್ಳೆಯದು. ಹೃದಯ ಅಲುಗಾಡುತ್ತದೆಯೇ ಅಥವಾ ಧರಣಿ ಅಲುಗಾಡುತ್ತದೆಯೇ? ಏನಾಯಿತು? ಹೃದಯದಲ್ಲಿ ಸ್ವಲ್ಪ ಹಾಗೆ ಹೀಗೆ ಆಯಿತಾ? ಆಗಿಲ್ಲವೇ? ಬಹದ್ದೂರರಾಗಿದ್ದೀರಿ. ಬಾಪ್ತಾದರವರು ನೋಡಿದರೂ ಮಕ್ಕಳು ತಮ್ಮ ಸಾಹಸ ಮತ್ತು ತಂದೆಯ ಛತ್ರಛಾಯೆಯಿಂದ ಒಳ್ಳೆಯ ತಮ್ಮ ರೆಕಾರ್ಡ್ ಇಟ್ಕೊಂಡಿದ್ದಾರೆ. ಯಾರು ಫೇಲ್ ಆಗಿಲ್ಲ, ಎಲ್ಲರೂ ಪಾಸ್ ಆಗಿದ್ದಾರೆ. ಕೆಲವರು ಕಡಿಮೆ, ಕೆಲವರು ಹೆಚ್ಚು. ಎಲ್ಲ ಸ್ಥಾನದಲ್ಲಿ ನಂಬರ್ 1 ಅಂತೂ ಇದ್ದೇ ಇರ್ತಾರೆ, ಆದರೆ ಪಾಸ್ ಆಗಿದ್ದಾರೆ. ಶುಭಾಶಯಗಳು. ಎಲ್ಲದಕ್ಕಿಂತ ಹೆಚ್ಚು ಸೂಕ್ಷ್ಮ ಸ್ಥಾನದಿಂದ ಯಾರು ಬಂದಿದ್ದಾರೆ? ಭುಜ್ನಿಂದ ಒಬ್ಬ ಸಹೋದರಿ ಮತ್ತು ಕಚ್ನಿಂದ ಒಬ್ಬ ಸಹೋದರಿ ಬಂದಿದ್ದಾರೆ. ಒಳ್ಳೆಯದು. ಭುಜ್ನಲ್ಲಿ ನೀವಂತೂ 1000 ಭುಜಗಳು ಇರುವಂತವರ ಜೊತೆಯಲ್ಲಿದ್ದೀರಿ. ಒಳ್ಳೆಯದು. ಪೇಪರ್ನಲ್ಲಿ ಪಾಸ್ ಬಹಳ ಚೆನ್ನಾಗಿ ಮಾಡಿದರು. ಮುಂದೆಯೂ ಅಲುಗಾಡಬೇಡಿ. ಈಗಂತೂ ಆಗುತ್ತಿರ್ತದೆ, ಭಯಪಡಬೇಡಿ. ಆಗಲಿ ನೋಡಿ, ಪರಿವರ್ತನೆಯಂತೂ ಆಗ್ತದೆಯಲ್ಲವೇ? ಪ್ರಕೃತಿಯೂ ಸಹ ತನ್ನ ಕೆಲಸ ಮಾಡುತ್ತದೆಯಲ್ಲವೇ? ಯಾವಾಗ ಮನುಷ್ಯಾತ್ಮರು ಪ್ರಕೃತಿಯನ್ನು ತಮೋಗುಣಿಯನ್ನಾಗಿ ಮಾಡಿದರು ಅಂದಾಗ ಅದು ತನ್ನ ಕೆಲಸವಂತೂ ಮಾಡುತ್ತದೆಯಲ್ಲವೇ? ಆದರೆ ಪ್ರತಿ ಆಟ, ಡ್ರಾಮಾದ ಆಟದಲ್ಲಿ ಇದು ಸಹ ಆಟವಾಗಿದೆ. ಆಟವನ್ನು ನೋಡ್ತಾ ತಮ್ಮ ಅವಸ್ಥೆ ಮೇಲೆ ಕೆಳಗೆ ಮಾಡಬಾರದು. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮಗಳ ಸ್ವಸ್ಥಿತಿ ಮೇಲೆ ಪರಿಸ್ಥಿತಿ ಪ್ರಭಾವ ಬೀಳಬಾರದು. ಆತ್ಮರಿಗೆ ಮಾನಸಿಕ ತೊಂದರೆಗಳಿಂದ ಬಿಡಿಸಲು ನಿಮಿತ್ತರಾಗಿ, ಏಕೆಂದರೆ ಮನಸ್ಸಿನ ತೊಂದರೆಗಳನ್ನು ನೀವು ಯೋಗದ ಮೂಲಕವೇ ಸಮಾಪ್ತಿ ಮಾಡಬಹುದು. ವೈದ್ಯರು ತಮ್ಮ ಕೆಲಸವನ್ನು ಮಾಡುವರು, ವಿಜ್ಞಾನದವರು ತಮ್ಮ ಕೆಲಸ ಮಾಡುವರು, ಸರ್ಕಾರ ತನ್ನ ಕೆಲಸ ಮಾಡುವುದು. ನಿಮ್ಮ ಕೆಲಸವಾಗಿದೆ ಮನಸ್ಸಿನ ತೊಂದರೆ, ಒತ್ತಡವನ್ನು ಸಮಾಪ್ತಿ ಮಾಡುವುದು, ಒತ್ತಡರಹಿತ ಜೀವನದ ದಾನ ಕೊಡುವುದು, ಸಹಯೋಗ ಕೊಡುವುದು. ಹೇಗೆ ವರ್ತಮಾನ ಸಮಯ ದೇಶ ವಿದೇಶದವರು ಸಹಯೋಗಿಗಳಾಗಿ ಸಹಯೋಗವನ್ನು ಕೊಡ್ತಿದ್ದಾರಲ್ಲವೇ? ಬಹಳ ಚೆನ್ನಾಗಿ ಮಾಡ್ತಿದ್ದೀರಿ. ಇದರಿಂದ ಸಿದ್ಧವಾಗ್ತದೆ, ವಿದೇಶದವರಾಗಲಿ ಯಾರೇ ಆಗಲಿ, ಆದರೆ ಭಾರತ ದೇಶದೊಂದಿಗೆ ಪ್ರೀತಿ ಇದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಾರ್ಯವನ್ನಂತೂ ಮಾಡ್ತಿದ್ದಾರೆ. ನೀವು ನಿಮ್ಮ ಕಾರ್ಯವನ್ನು ಮಾಡ್ತಿದ್ದೀರಿ. ಹೇಗೆ ಬೆಂಕಿ ಹತ್ತಿದರೆ ಆರಿಸುವವರು ಗಾಬರಿಯಾಗುವುದಿಲ್ಲ, ಆರಿಸ್ತಾರೆ. ನೀವೆಲ್ಲರೂ ಸಹ ಮನಸ್ಸಿನ ತೊಂದರೆಗಳನ್ನು ಬೆಂಕಿ ಆರಿಸುವವರಾಗಿದ್ದೀರಿ. ಒಳ್ಳೆಯದು. ಗುಜರಾತಿನವರು ಶಕ್ತಿಶಾಲಿಯಾಗಿದ್ದೀರಲ್ಲವೇ? 1000 ಭುಜಗಳ ಛತ್ರಛಾಯೆಯಲ್ಲಿದ್ದೀರಿ. ಭಲೆ ಬರಲಿ. ಈಗಂತೂ ಗುಜರಾತ್ನವರನ್ನು ನೋಡಿ ಅನುಭವಿಗಳಾಗಿದ್ದೀರಲ್ಲವೇ? ಎಲ್ಲೇ ಬರಲಿ ನೋಡಿ, ಪ್ರಕೃತಿಗೆ ಬೇಡ ಎಂದು ಹೇಳಲು ಸಾಧ್ಯವಿಲ್ಲ. ಗುಜರಾತಿನಲ್ಲಿ ಬರಲಿ, ಅಬುವಿನಲ್ಲಿ ಬೇಡ, ಬಾಂಬೆಯಲ್ಲಿ ಬೇಡ, ಇಲ್ಲ. ಇದು ಸ್ವತಂತ್ರವಾಗಿದೆ. ಆದರೆ ಎಲ್ಲರೂ ತಮ್ಮ ಸ್ವಸ್ಥಿತಿಯನ್ನು ಅಚಲ, ಅಡೋಲ ಮತ್ತು ತಮ್ಮ ಬುದ್ಧಿಯನ್ನು, ಮನಸ್ಸಿನ ಲೈನನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಲೈನ್ ಸ್ಪಷ್ಟವಾಗಿದ್ದರೆ ಟಚಿಂಗ್ ಇರ್ತದೆ. ಬಾಪ್ತಾದರವರು ಮೊದಲು ಸಹ ಹೇಳಿದ್ದರು, ಅವರು ವೈರ್ಲೆಸ್ ಆಗಿದೆ, ಅವರದ್ದು ವೈರ್ಲೆಸ್ ಆಗಿದೆ, ನಿಮ್ಮದ್ದು ನಿರ್ವಿಕಾರಿ ಬುದ್ಧಿಯಾಗಿದೆ. ಏನು ಮಾಡಬೇಕು, ಏನಾಗಬೇಕು, ಈ ನಿರ್ಣಯ ಸ್ಪಷ್ಟ ಮತ್ತು ಶೀಘ್ರವಾಗುವುದು. ಹೊರಗೆ ಹೋಗುವುದೇ, ಒಳಗಡೆ ಕುಳಿತುಕೊಳ್ಳುವುದೇ, ಬಾಗಿಲಲ್ಲಿ ಕುಳಿತುಕೊಳ್ಳುವುದೇ, ಚಾವಣಿಯ ಮೇಲೆ ಕುಳಿತುಕೊಳ್ಳುವುದೇ ಎಂದು ಯೋಚಿಸಬೇಡಿ. ಇಲ್ಲ, ನಿಮ್ಮ ಕಾಲುಗಳು ಎಲ್ಲಿ ಸುರಕ್ಷಿತವಿದೆಯೋ ಅಲ್ಲಿಯೇ ಹೋಗುವುದು. ಮತ್ತು ಒಂದು ವೇಳೆ ಬಹಳ ಗಾಬರಿಯಾಗಬಾರದು, ಆದರೆ ಬಹಳ ಗಾಬರಿಯಾಗುವುದು, ಬಹಳ ಭಯವಾದರೆ ಮಧುಬನ ಆಶ್ರಯ ಮನೆ ನಿಮ್ಮದಾಗಿದೆ. ಭಯಭೀತರಾಗಬೇಡಿ. ಈಗಂತೂ ಏನೂ ಇಲ್ಲ, ಇನ್ನೂ ಎಲ್ಲವೂ ಆಗಬೇಕು. ಭಯವಾಗಬಾರದು. ಆಟವಾಗಿದೆ. ಪರಿವರ್ತನೆ ಆಗಬೇಕಲ್ಲವೇ? ವಿನಾಶವಲ್ಲ, ಪರಿವರ್ತನೆ ಆಗುವುದಿದೆ. ಎಲ್ಲರಲ್ಲಿ ವೈರಾಗ್ಯ ವೃತ್ತಿ ಉತ್ಪನ್ನವಾಗುವುದಿದೆ. ದಯಾಹೃದಯಿಯಾಗಿ ಸರ್ವಶಕ್ತಿಗಳ ಮೂಲಕ ಸಕಾಶ ಕೊಟ್ಟು ದಯೆ ತೋರಿಸಿ. ತಿಳಿಯಿತೆ? ಒಳ್ಳೆಯದು.
ಈಗ 1 ಸೆಕೆಂಡ್ನಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ಏಕಾಗ್ರ ಮಾಡಬಹುದೇ? ಸ್ಟಾಪ್, ಕೇವಲ ಸ್ಟಾಪ್ ಆಗಿಬಿಡಿ. ಈಗ 1 ಸೆಕೆಂಡಿಗಾಗಿ ಮನಸ್ಸು ಮತ್ತು ಬುದ್ಧಿಯನ್ನು ಪೂರ್ಣ ಏಕಾಗ್ರ ಬಿಂದುವಿನಲ್ಲಿ ಸಮಾವೇಶವಾಗಲಿ. ಒಳ್ಳೆಯದು. ಬಾಪ್ತಾದರವರು ಡ್ರಿಲ್ ಮಾಡಿಸಿದರು. 4 ಕಡೆಯ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರನ್ನು 4 ಕಡೆಯ ಸದಾ ದೃಢ ಸಂಕಲ್ಪದ ವ್ರತವನ್ನಿಟ್ಟುಕೊಳ್ಳುವಂತಹ ಅಚಲ ಆತ್ಮಗಳಿಗೆ, 4 ಕಡೆಯ ಸರ್ವ ಸಾಹಸ ಉಲ್ಲಾಸದ ಸ್ವಸೇವೆ ಮತ್ತು ಲೋಕ ಕಲ್ಯಾಣದ ಸೇವೆ ಮಾಡುವಂತಹ ಮಹಾನ್ ಸೇವಾಧಾರಿ ಆತ್ಮರಿಗೆ ಇಂದು ಶಿವ ಜಯಂತಿಯ, ವಜ್ರ ಸಮಾನ ಜಯಂತಿಯ, ಭಿನ್ನ ಮತ್ತು ಪ್ರಿಯ ಜಯಂತಿಯ ಶುಭಾಶಯಗಳು ಮತ್ತು ಆಶೀರ್ವಾದದ ಜೊತೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ನಾವೆಲ್ಲ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ತಂದೆಯ ಸ್ನೇಹವನ್ನು ಹೃದಯದಲ್ಲಿ ಧಾರಣೆ ಮಾಡಿ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಸತ್ಯ ಸ್ನೇಹಿ ಭವ. ತಂದೆ ಎಲ್ಲ ಮಕ್ಕಳಿಗೆ ಒಂದೇ ತರಹದ ಪ್ರೀತಿ ಕೊಡ್ತಾರೆ, ಆದರೆ ಮಕ್ಕಳು ತಮ್ಮ ಶಕ್ತಿ ಅನುಸಾರ ಸ್ನೇಹವನ್ನು ಧಾರಣೆ ಮಾಡ್ತಾರೆ. ಯಾರು ಅಮೃತ ವೇಳೆಯ ಆದಿ ಸಮಯದಲ್ಲಿ ತಂದೆಯ ಸ್ನೇಹವನ್ನು ಧಾರಣೆ ಮಾಡ್ತಾರೆ, ಆಗ ಹೃದಯದಲ್ಲಿ ಪರಮಾತ್ಮನ ಸ್ನೇಹ ಸಮಾವೇಶ ಆಗಿರುವ ಕಾರಣ ಬೇರೆ ಯಾವ ಸ್ನೇಹವೂ ಅವರನ್ನು ಆಕರ್ಷಣೆ ಮಾಡೋದಿಲ್ಲ. ಒಂದು ವೇಳೆ ಹೃದಯದಲ್ಲಿ ಪೂರ್ತಿ ಸ್ನೇಹವನ್ನು ಧಾರಣೆ ಮಾಡದೇ ಹೋದರೆ ಹೃದಯದಲ್ಲಿ ಸ್ಥಳವಿರುವ ಕಾರಣ ಮಾಯೆ ಭಿನ್ನ ಭಿನ್ನ ರೂಪದಿಂದ ಅನೇಕ ಸ್ನೇಹವನ್ನು ಆಕರ್ಷಣೆ ಮಾಡುವುದು. ಆದ್ದರಿಂದ ಸತ್ಯ ಸ್ನೇಹಿಯಾಗಿ ಪರಮಾತ್ಮನ ಪ್ರೀತಿಯಿಂದ ಭರ್ಪೂರಾಗಿರಿ. ಸುವಾಕ್ಯ: ದೇಹದ ಹಳೆಯ ಪ್ರಪಂಚ ಮತ್ತು ಸಂಬಂಧಗಳಿಂದ ಮೇಲೆ ಹಾರುವಂತವರೇ ಇಂದ್ರಪ್ರಸ್ಥ ನಿವಾಸಿಯಾಗಿದ್ದಾರೆ. ಸೂಚನೆ: ಇಂದು ತಿಂಗಳಿನ 3ನೇ ರವಿವಾರ, ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ. ಎಲ್ಲ ಬ್ರಾಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30 ವಿಶೇಷ ದಯಾಹೃದಯಿ ತಂದೆಯ ಜೊತೆ ತಮ್ಮ ಮಾಸ್ಟರ್ ದಯಾಹೃದಯಿ ಸ್ವರೂಪದಲ್ಲಿ ಸ್ಥಿತರಾಗಿ ಸರ್ವ ಆತ್ಮರಿಗೆ ಪವಿತ್ರತೆಯ ಬಲ ಕೊಡಿ, ಪವಿತ್ರತೆಯ ಪ್ರಕಂಪನಗಳನ್ನು ವಾಯುಮಂಡಲದಲ್ಲಿ ಹರಡಿಸುವಂತಹ ಸೇವೆ ಮಾಡಿ. ಒಳ್ಳೆಯದು. ಓಂ ಶಾಂತಿ.